ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ಈ ಬ್ಲಾಗಲ್ಲಿ ನೋಡ್ಕೊಂಡು ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನಾನು ನಿನ್ನೆ ದೋಸೆ ಮಾಡಿದ್ನಲ್ವ, ಇವತ್ತು ಗುಂಡ್ಪಂಗ್ಳ ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ನಾನು ಗುಂಡ್ಪಂಗ್ಳ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಪಾತ್ರೆ ಇದೆ ನೋಡಿ, ನಿನ್ನೆ ನೈಟ್ ತೊಳೆದು ಮಲ್ಕೊಳ್ಳಿಲ್ಲ, ಯಾಕೋ ಸಾಕಾದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಮಾರ್ನಿಂಗ್ ತೊಳಿತಾ ಇದ್ದೀನಿ ನೋಡಿ. ಗುಂಡ್ಪಂಗ್ಳಂಚು ಎಲ್ಲನೂ ತೊಳೆಯೋದಕ್ಕೆ ತೊಗೊಂಡಿದ್ದೆ. ಫಸ್ಟು ಇದೆಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಅಡುಗೆ ಮಾಡಬೇಕು ನೋಡಿ ಫ್ರೆಂಡ್ಸ್. ಇವಾಗ ಪಟ್ಪಟ ಅಂತ ಪಾತ್ರೆ ಎಲ್ಲ ತೊಳೆದ್ಬಿಡೋಣ. ಏನು ಮಾಡ್ತಿದ್ದೀರಾ? ಯಾಕೆ ಓದಿದ್ದೀರಿ? ನೋಡ್ಕೊಂಡಿಲ್ಲ, ಲ್ಯಾಕಿನ ಮೇಲೆ ಕಟ್ಕೊಂಡ್ಬಿಟ್ಟಿವಿ. ಆದ್ರೂ ನೋಡಿಲ್ಲ ನಮ್ಮನ್ನ. ನಮ್ಮ ಕೆಲಸ ಇತ್ತು. ಇದು ಕೆಲಸ ಅಲ್ಲ. ನೀವು ಇದ್ರಲ್ಲ ಅಲ್ಲಿ, ನೀವು ಅಲ್ಲಿದ್ರಲ್ಲ, ಇಬ್ರು ಕರೆಕ್ಟ್ ಆಗಿದ್ದೀರಿ, ಬೆಂಕಿ ಇದೀರಿ ಇಬ್ರು. ನಿಮ್ಮಂಗ ಯಾರಿರಲ್ಲ, ತಂದೆ ಮಗಳು ಒಯ್ದಿರಿ ಅಲ್ವಾ ಗುಂಡಮ್ಮ? ನೀವು ಗುಡ್ಡಲ್ವಾ? ನಾನು ಕೆಲಸ ಮಾಡಕತ್ತೀನಿ ಅಂತ ನೀವು ಸೈಲೆಂಟ್ ಆಗಿರ್ತೀರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಪಾತ್ರೆ ತೊಳಿಬೇಕಾದ್ರೆ ಅವ್ರ ಅಪ್ಪಾಜಿ ಮಗಳನ್ನ ಎತ್ಕೊಂಬಂದಿದ್ರು. ಕೆಳಗಡೆ ಮಲಗಿಸ್ಬಿಟ್ರೆ ಜಾಸ್ತಿ ಅಡ್ಡ ಮಾಡ್ತಾಳೆ ಫ್ರೆಂಡ್ಸ್. ಇವಾಗ ಏನು ಕಲ್ತ್ಬಿಟ್ಟಿದ್ದಾಳೆ ಅಂದರೆ ಎತ್ಕೋಬೇಕು, ಅವಳನ್ನ ಎತ್ಕೊಂಡು ಚೆನ್ನಾಗಿ ತಿರುಗಾಡಬೇಕು, ಇಲ್ಲಾಂದರೆ ಸುತ್ತಿ ಹೇಳ್ಬೇಕು, ಆ ರೀತಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಕೆಳಗಡೆ ಹಾಕ್ಬಿಟ್ರೆ ಆಯಿತು, ಅಷ್ಟು ನ್ಯಾಯ ಮಾಡ್ತಾಳೆ ಅಂದರೆ ನ್ಯಾಯ ಮಾಡ್ತಾಳೆ. ಅದಕ್ಕೆ ಅವ್ರ ಅಪ್ಪಾಜಿ ನಾನು ಪಾತ್ರೆ ತೊಳಿತೀನಿ ಎತ್ಕೊರಿ ಅಂತ ಹೇಳಿದ್ದೆ. ಅವರನ್ನು ಎತ್ಕೊಂಡಿದ್ರು. ನನ್ನ ಹತ್ರ ಏನೋ ಸುಮ್ಮನೆ ಜೋಕಾಗಿ ಮಾತಾಡ್ತಾ ಇದ್ರು ನೋಡಿ. ಅದಾದ ನಂತರ ಇಲ್ಲಿ ನಾನು ಹಿಟ್ಟು ತೊಗೊಂಡಿದ್ನಲ್ವ, ಹಿಟ್ಟಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ತೊಳೆದ್ಬಿಟ್ಟು ಹೆಚ್ಚಿ ಇಟ್ಕೊಂಡಿದ್ದೆ. ಇದಕ್ಕಿನ್ನೂ ಕಡಲೆಬೇಳೆ ಎಲ್ಲ ಹಾಕಿದರೆ ಚೆನ್ನಾಗಿರ್ತಿತ್ತು, ಬಟ್ ಅವರು ಕಡಲೆಬೇಳೆ ಬೇಡ ಅಂದರು. ಅದಕ್ಕೆ ನಾನು ಈರುಳ್ಳಿ ಅಷ್ಟೇ ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ 3 ಹಾಕ್ತಾರೆ ಫ್ರೆಂಡ್ಸ್. ಈರುಳ್ಳಿನ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಟೈಮ್ ಇಲ್ಲ ನನಗೆ ಅದೆಲ್ಲ ಹಾಕ್ಬಿಟ್ಟು ಮಾಡೋದಕ್ಕೆ. ಮಗಳು ಬೇರೆ ಇವತ್ತು ಬೆಳಗ್ಗೆ ಹಠ ಮಾಡ್ತಾಯಿದ್ಲು, ಇದ್ದದ್ರಲ್ಲೇ ಮಾಡಿ ಜೈ ಅನ್ಬೇಕು ಅಂತ ಮಾಡ್ತಾಯಿದ್ದೀನಿ. ಇದೆಲ್ಲ ಕಲಸಿಟ್ಟಿದ್ದಾಯಿತು. ಆಲ್ರೆಡಿ ನಾನು ಉಪ್ಪು ಎಲ್ಲ ಸೋಡಾ ಪುಡಿ ಕಲಸಿಟ್ಟಿದ್ದೆ, ಈರುಳ್ಳಿ ಅಂದೇ ಬಾಕಿ ಇತ್ತು. ಇದು ಗುಂಡ್ಪಂಗ್ಳ ಹಾಕಬೇಕಾದ್ರೆ ಈರುಳ್ಳಿ ಹಾಕಿದ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಇದ್ದೆ. ಈ ಕಡೆ ನಾನು ಟೀನೂ ಮಾಡ್ಕೊತಾ ಇದ್ದೆ ನನಗೆ ಅಂತ. ನನಗೆ ಮಾರ್ನಿಂಗ್ ಟೀ ಕುಡಿದ್ಮೇಲೆ ಕೆಲಸ ಮಾಡಿದರೆ ನನಗೆ ಎನರ್ಜಿ ಆಗಿರ್ತೀನಿ ನಾನು. ಅದಕ್ಕೆ ನಾನು ಫಸ್ಟ್ ಟೀ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟೆ ಫ್ರೆಂಡ್ಸ್. ನಾನು ಮಗಳಿದ್ದಾಳಲ್ವ, ಬಿಡ್ತಾನೆ ಇಲ್ಲ ಇವತ್ತು. ಅದಕ್ಕೆ ಕುದಿಲಿ ಅಂತ ಒಟ್ಟಿಗೆ ಹಾಕ್ಬಿಟ್ಟೆ ನೋಡಿ. ಫೈನಲ್ ಆಗಿ ಎಲ್ಲ ಕೆಲಸ ಮುಗಿಸಿದ್ದಾಯಿತು. ಪಾತ್ರೆ ಎಲ್ಲ ತೊಳೆದು, ಸಿಂಕ್ ತೊಳೆದು, ಗ್ಯಾಸ್ ಕಟ್ಟೆ ಎಲ್ಲ ತೊಳೆದೆ. ಇಲ್ಲಿ ನೋಡಿ ಸೈಡಿಗೆ ಹೊರಗಡೆ ಹಾಲಿಗೆ ಬಂದರೆ ಏನು ಗತಿ ಇತ್ತು ನೋಡಿ ನಮ್ಮ ಹಾಲ್. ಇನ್ನೂ ಏನು ಹಾಸಿಗೆ ಎಲ್ಲ ಮಡಿಸಿರಲಿಲ್ಲ, ಮತ್ತು ಹಾಸಿಗೆ ಎಲ್ಲ ಮಡಿಸ್ಬಿಟ್ಟು ಮತ್ತು ಈ ಕಡೆ ಗುಂಡ್ಪಂಗ್ಳ ಹಾಕೋದಕ್ಕೆ ಬಂದಿದ್ದೀನಿ. ಕಸ ಎಲ್ಲ ಗೂಡಿಸಿದ್ದೆ, ಬಂಡೆ ವಾಶ್ ಮಾಡೋದಷ್ಟೇ ಇತ್ತು. ಆಮೇಲೆ ಹಸ್ಬೆಂಡ್ ಎಲ್ಲ ಹೋದ್ಮೇಲೆ ಅವಳನ್ನ ಮಲಗಿಸ್ಬಿಟ್ಟು ಬಂಡೆ ಒರೆಸಿದ್ರೆ ಆಯಿತು ಅಂದ್ಕೊಂಡು ನಾನು ಇಲ್ಲಿ ಗುಂಡ್ಪಂಗ್ಳ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಫಸ್ಟ್ ಎಣ್ಣೆಲ್ಲ ಹಾಕ್ಕೊಂಡು ಇವಾಗ ಸಣ್ಣ ಗುಂಡ್ಪಂಗ್ಳ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ದೊಡ್ಡದು ಹಾಕ್ಬಿಟ್ರೆ ಅವರು ತಿನ್ನೋದಿಲ್ಲ, ಹಂಗೆ ಬಿಟ್ಟೋಗ್ಬಿಡ್ತಾರೆ, ಒಳ್ಳೆ ನನಗೆ ಅಂದ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಇಷ್ಟ ಆಗೋ ಥರ ನಾನು ಇಲ್ಲಿ ಸಣ್ಣದಾಗಿ ಗುಂಡ್ಪಂಗ್ಳ ಹಾಕ್ತಾಯಿದ್ದೀನಿ. ಮಗಳು ಇಲ್ಲೇ ಹಾಲಲ್ಲಿದ್ಲು. ಅದಾದಮೇಲೆ ಆಟ ಮಾಡ್ತಾ ಇದ್ಲಲ್ಲ, ಅವ್ರಿಗೂ ನಾನು ಪಡ್ಡು ಹಾಕ್ಕೊಡ್ತಾ ಇದ್ನಲ್ವ. ಮತ್ತು ಅಡುಗೆ ಮನೆಗೆ ಕರ್ಕೊಂಬಂದರು ನೋಡಿ. ಅಡುಗೆ ಮನೆಗೆ ಕರ್ಕೊಂಬಂದು ಇಬ್ಬರು ತಂದೆ ಮಗಳು ಕುತ್ಕೊಂಡು ಸುದ್ದಿ ಅಂತ ಹೇಳ್ತಿದ್ದಾಳೆ, ಹೂ ಅಂತ ಇವ್ರು ಹೇಳ್ತಿದ್ದಾರೆ. ಇಬ್ಬರು ಸುದ್ದಿ ಮಾತಾಡ್ಕೊಂಡು ಕುತ್ಕೊಂಡಿದ್ರು. ನಾನು ಈ ಕಡೆ ಅವ್ರನ್ನ ಸುದ್ದಿ ಕೇಳ್ಕೊಂತ ಗುಂಡ್ಪಂಗ್ಳ ಹಾಕ್ತಾಯಿದ್ದೆ ನೋಡಿ. ಟೈಮ್ ಬೇರೆ ಆಗಿಬಿಟ್ಟಿತ್ತು, ಲೇಟಾಗಿ ಎದ್ದಿದ್ದೆ. ನಿನ್ನೆ ಫುಲ್ಲು ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ಬಿಟ್ಟಿತ್ತು, ಅದಕ್ಕೆ ನಾನು ಲೇಟಾಗೇ ಎದ್ದಿದ್ದೆ. ಈ ಕಡೆ ನೋಡಿ ನಾನು ಫೈನಲ್ ಆಗಿ ಗುಂಡ್ಪಂಗ್ಳ ಹಾಕ್ಕೊಟ್ಟಿದ್ದಾಯಿತು. ಒಂದು ಸಾರಿ ಹಾಕಿದ್ದೀನಿ, ಇನ್ನೊಂದು ಸಾರಿ ಹಾಕ್ಕೊಟ್ರೆ ಅವ್ರಿಗೂ ಸಾಕಾಗುತ್ತೆ. ಅಂದ್ಕೊಂಡಿದ್ದಾಳೆ ಫ್ರೆಂಡ್ಸ್. ಈಗ ಮಲಗಿಸಿದ್ದೀನಿ, ಹಣೆ ಮೇಲೆ ಏನೂ ಇಟ್ಕೊಂಡೇ ಇಲ್ಲ. ಇವಾಗ ಹಾಲು ಬಂದಿದೆ, ಹಾಲು ತಗೊಳ್ಳೋಣ. ಯಪ್ಪ ಎದ್ದು
ಮಲ್ಕೊಂಡಿದ್ದಾಳೆ. ಇವಾಗ ಸ್ವಲ್ಪ ಟೀ ಮಾಡ್ಕೊತೀನಿ ಫ್ರೆಂಡ್ಸ್. ಆ ಟೀ ಮಾಡ್ಕೊಂಡೆ ಅಲ್ವಾ, ಅದು ಯಾಕೋ ನನಗೆ ಇಷ್ಟನೇ ಆಗಲಿಲ್ಲ. ಹಾಲು ಕಮ್ಮಿ ಇತ್ತು, ನನಗೆ ಹಾಲು ಸ್ವಲ್ಪ ಜಾಸ್ತಿ ಇದ್ದರೆ ಟೀ ಕುಡಿಬೇಕು ಅಂತ ಅನಿಸುತ್ತೆ. ಅದಕ್ಕೆ ನಾನು ಅದು ಇಷ್ಟನೇ ಪಡಲಿಲ್ಲ. ಇವಾಗ ಹಾಲು ಬಂದಿದೆ ನೋಡಿ, ಅರ್ಧ ಲೀಟ್ರ್ ಹಾಲು ತೊಗೊತೀವಿ ನಾವು. ಹಾಲು ಬಂದಿದೆ, ಅದಕ್ಕೆ ಹಾಲನ್ನ ಹಾಕಿಬಿಟ್ಟು ಚೆನ್ನಾಗಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಗಳು ಅವ್ರು ಹಾಲು ಕೊಡೋಕೆ ಬರ್ತಾರಲ್ವ, ಬೆಲ್ ಹೊಡಿತಾಯಿದ್ರು. ಬೆಲ್ ನಾನು ಫುಲ್ ಸೌಂಡ್ ಆಗಿಬಿಡುತ್ತೆ, ಇವಳು ಕೆಲವೊಂದು ಸಾರಿ ಮಲ್ಕೊಂಡಿರ್ತಾಳೆ ಅಂತ ನಾನು ಆಫ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಇವಾಗ ಅವ್ರು ಚೆನ್ನಾಗಿ ಚಿಲ್ಕ ಹೊಡಿತಾರೆ. ಅವರು ಹಾಲು ತೊಗೊಳ್ರಿ ಅಂತ ಬಂದುಬಿಡ್ತಾರೆ. ಅವ್ರೂ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ಬಿಡು, ಅವ್ರು ಮಾಡೋದೇನು ತಪ್ಪು ಅಂತ ಅಲ್ಲ. ಜೋರಾಗಿ ಹಿಂಗೆ ಹಾಲು ತೊಗೊಳ್ರಿ ಅಂತ ಕದ ಅಥವಾ ಚಿಲ್ಕ ಬಡ್ದು ಬಿಡ್ತಾರೆ. ಆ ಸೌಂಡಿಗೆ ಎದ್ಬಿಟ್ಲು ಅಷ್ಟೇ. ಬೆಳಗ್ಗೆ ಅಲ್ವಾ, ಕೆಲವೊಂದು ಸರಿ ಕದ ಓಪನ್ ಮಾಡಿದರೆ ಬಡಿಯೋದಿಲ್ಲ. ಹಾಲು ತೊಗೊಳ್ರಿ ಅಂತ ನಿಧಾನವಾಗಿ ಹೇಳಿ ಹೋಗ್ತಾರೆ. ಕದ ಮುಚ್ಚಿದರೆ ಅಷ್ಟೇ ಜೋರಾಗಿ ಹೊಡಿತಾರೆ. ನಾನು ನೋಡಿಕೊಂಡು ತೊಗೋಬೇಕು ಅಷ್ಟೇ. ಕೆಲವೊಂದು ಸಾರಿ ಹೊಡೆದೋಗಿರ್ತಾರೆ, ಕೇಳಿಸಿರುತ್ತೆ ಅಲ್ವಾ. ಒಳಗಡೆ ಇರ್ತೀನಿ ನಾನು, ಯಾವಾಗ ಹೊರಗಡೆ ಹೋಗ್ತೀನಿ ಆವಾಗ ನಾನು ತೊಗೊಂಡು ಒಳಗಡೆ ಬರ್ತೀನಿ ಅಷ್ಟೇ. ಇವಾಗ ನೋಡುವ, ಮಲ್ಕೊತಾ ಇದ್ದಾಳೆ, ಕಣ್ಣು ಮುಚ್ಚಿದ್ದಾಳೆ, ಏನು ಮಾಡ್ತಾಳೋ ಗೊತ್ತಿಲ್ಲ ಮಹಾರಾಣಿಯವರು. ನೋಡುವ ಏನಾಗುತ್ತೆ ಅಂತ. ಇವಾಗ ನಾನು ಹೋಗ್ಬಿಟ್ಟು ನಿಧಾನವಾಗಿ ಕೆಲಸ ಮಾಡ್ಕೋಬೇಕು. ಜೋರಾಗಿ ಕೆಲಸ ಮಾಡಿಕೊಂಡ್ರೆ ನಾನು ಕೆಲಸ ಇವತ್ತಿಗೆ ಸಾಯಂಕಾಲನೇ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡುವ ಫ್ರೆಂಡ್ಸ್, ತೂಗ್ತಾ ಇದ್ದೀನಿ, ನೋಡ್ಬೋದು ನೀವು. ನಾನು ತೂಗ್ತಾ ಇದ್ದೀನಿ ಅವಳನ್ನ ನಿಧಾನವಾಗಿ. ಕಿಟಕಿನೂ ಕ್ಲೋಸ್ ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಆ ಸೌಂಡಿಗೆ ಇನ್ನೂ ರಂಬ ಮಾಡಿಬಿಡ್ತಾಳೆ, ಎದ್ದು ಬಿಡ್ತಾಳೆ ಅಷ್ಟೇ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಸ್ಕೂಲ್ ಹತ್ರ ಹೊಗೆ ಯಾವ ರೀತಿ ಹಾಕಿದ್ದಾರೆ, ಏನೋ ಹಚ್ಚಿದ್ದಾರೆ. ಯಪ್ಪ, ನನ್ನ ಮಗಳು ಮೊದಲೇ ಕೆಮ್ಮು ಬಂದುಬಿಟ್ರೆ ಕಷ್ಟ. ಬಿಸಿಲು ಬೇರೆ ಸ್ವಲ್ಪ ಕಮ್ಮಿ ಇದೆ, ಮೋಡ ಕವಿದ ವಾತಾವರಣ ಆಗಿದೆ. ಇಲ್ಲಿ ಗ್ಲಾಸಲ್ಲಿ ಈ ಥರ ಕಾಣಿಸ್ತಾ ಇದೆ ಅಷ್ಟೇ. ರೂಮಲ್ಲಿರೋ ವಿಂಡೋನು ಹಾಕ್ಬಿಡ್ತೀನಿ ಫ್ರೆಂಡ್ಸ್, ಸುಟ್ಟು ವಾಸನೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಮತ್ತೆ ಟೀ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಅದೇ ಟೀಗೆ ಸ್ವಲ್ಪ ಹಾಲು ಹಾಕ್ಕೊತೀನಿ ಅಷ್ಟೇ. ಹಾಲನ್ನು ಕಾಸ್ಕೊಂಡ್ಬಿಡ್ತೀನಿ, ಕಾಸಕ್ಕೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ಮಲ್ಕೊಂಡಿದ್ದಾರೆ, ನಿಧಾನವಾಗಿ ಮಾಡ್ತಾಯಿದ್ದೀನಿ. ಹಸ್ಬೆಂಡು ಫೋನ್ ಮಾಡಿದರು, ಆಯಿತಾ ಎಲ್ಲ ಕೆಲಸ ಅಂತ. ಬೇಗ ಮಾಡು ಅಶ್ವಾಗಿದೆ ಅಂತ ಹೇಳ್ತಿದ್ದೆ ಅವರಿಗೆ, ಬೆಳಗ್ಗೆ ಬೇಗ ಮಾಡ್ಕೊಂಡು ತಿನ್ನು, ಏನಾದರೂ ತಂಗ್ಲ ಅಂತ ಹೇಳಿದ್ದು ಅದಕ್ಕೆ ಅಂತ ಹೇಳಿದ್ದೀನಿ. ಈ ಕಡೆ ಟೀ ಆಗಲಿ. ನಾನು ನೋಡಿ ಫ್ರೆಂಡ್ಸ್ ಹೆಂಗಿದೆ, ಇವಾಗ ಎದ್ದಿರೋ ಥರ ಇದ್ದೀನಿ, ಇನ್ನೂ ಮಾಡೋಕ್ಕಾಗಲ್ಲ. ಸ್ನಾನ ಮಾಡ್ಕೊಂಡು ನೀಟಾಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ಅಲ್ಲಿವರೆಗೂ ಹಿಂಗೆ ನಾನು ಸ್ಕೂಲಿಗೆ ಹುಡುಗರು ಇಷ್ಟೊತ್ತಿಗೆ ಬರ್ತಾರೆ ನೋಡಿ ಫ್ರೆಂಡ್ಸ್. ಇಷ್ಟೊತ್ತಿಗೆ ಬಂದರೆ ಏನಪ್ಪ ಇವರು, ಟೈಮ್ ಎಷ್ಟಾಗಿದೆ ಗೊತ್ತಿಲ್ಲ, ಆದರೆ ಇವಾಗಲೇ ಬಂದಿದ್ದಾರೆ. ಪೇರೆಂಟ್ಸೂ ಬಂದಿದ್ದಾರೆ, ಹಾಸ್ಟೆಲಿಂದ ಬಂದಿರ್ತಾರಲ್ವ ಪಾಪ ಹುಡುಗರು, ಅವ್ರನ್ನ ಮಾತಾಡ್ಸೋಕ್ಕೆ ಬಂದಿರ್ಬೋದು, ಇಲ್ಲಾಂದರೆ ಬೀಡೋಕ್ಕೆ ಬಂದಿರ್ಬೋದು, ಹೇಳೋಕ್ಕಾಗಲ್ಲ. ಬಟ್ಟೆ ವಾಶ್ ಮಾಡೋ ಅಕ್ಕ ಇವತ್ತು ಬರಲ್ಲ ಅಂತೆ. ನಾನು ಇನ್ನೂ ಇದಷ್ಟು ಬಾಕಿ ಉಳಿಸಿದ್ದೀನಿ ಬಂಡೆ ಒರೆಸೋದು, ಇಷ್ಟೇ. ಒಳಗಡೆ ಎಲ್ಲ ಒರೆಸ್ಕೊಂಡ್ಬಂದಿದ್ದೀನಿ, ಅಷ್ಟೇ ಬಾಕಿ ಉಳಿಸಿದ್ದೀನಿ. ಇವಾಗ ಅದನ್ನು ಕ್ಲಿಯರ್ ಮಾಡಿ, ನಗಡೆ ಆಗಿಬಿಟ್ಟಿದೆ, ಕ್ಲಿಯರ್ ಮಾಡಿಬಿಟ್ಟು ಇವಾಗ ನಾನು ನೆಕ್ಸ್ಟು ಸ್ನಾನಕ್ಕೆ ಹೋಗಿ ಪೂಜೆ ಮಾಡಬೇಕು. ನೋಡುವ ಏನಾಗುತ್ತೆ ಅಂತ. ಅಲ್ಲಿವರೆಗೂ ವೇಟ್ ಮಾಡ್ತಾಯಿದ್ದೀನಿ. ಬಟ್ಟೆ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟೇ ಇರೋದು ಫ್ರೆಂಡ್ಸ್, ಜಾಸ್ತಿನೂ ಇಲ್ಲ. ಅವಾಗ ಹೊಲಿಸ್ತಾ ಇದ್ದೆ ಇಷ್ಟೇ, ಅವಳು ಎದ್ಬಿಟ್ಲಲ್ವ, ಇಷ್ಟೇ ಬಿಟ್ಟು ಹೋದೆ. ಕೊನೆಗೂ ಟೀ ಮಾಡ್ಕೊಂಬಂದೆ ಫ್ರೆಂಡ್ಸ್. ಟೀ ಕುಡಿಯೋಣ ಬನ್ನಿ ಎಲ್ಲರೂ. ಎದ್ದಿದ ತಕ್ಷಣ ನಾನು ಫಸ್ಟು ಮುಖ ವಾಶ್ ಮಾಡ್ಕೊಂಡು ಹಲ್ಲುಜ್ಜಿ ಆಮೇಲೆ ಮುಂದಿನ ಕೆಲಸ ಅಡುಗೆ ಮನೆಗೆ ಹೋಗ್ತೀನಿ. ಅಲ್ಲಿವರೆಗೂ ಹೋಗೋದಿಲ್ಲ. ಹಬ್ಬ ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ ಎಲ್ಲರೂ. ಇವತ್ತು ಶುಕ್ರವಾರ ಆಗಿದೆ, ಪೂಜೆ ಸಾಮಾನೆಲ್ಲ ತಳ್ಕೊಂಡು ಪೂಜೆ ಮಾಡಬೇಕು. ತಲೆ ಸ್ನಾನ ಏನು ಮಾಡೋದಿಲ್ಲ ಫ್ರೆಂಡ್ಸ್, ನಾನು ನೆನ್ನೆ ಮಾಡಿರ್ತೀನಲ್ವ ಗುರುವಾರ, ಅದಕ್ಕೆ ನಾನು ತಲೆ ಸ್ನಾನ ಮಾಡೋದಿಲ್ಲ. ಜಾಸ್ತಿ ಮಾಡಿದರೆ ನನಗೆ ಶೀತ ಆಗಿ ಮತ್ತು ನನ್ನ ಮಗಳಿಗೂ ಶೀತ ಆಗಿ ಮತ್ತು ಒಂದು ಗಂಧಾಗ್ಬಿಡುತ್ತೆ. ಅದಕ್ಕೆ ಮೊದಲೆಲ್ಲ ಮಾಡ್ತಾಯಿದ್ದೆ, ಸುಮ್ಮನೆ ಯಾಕಪ್ಪ ಈಗ ಸುಮ್ಮನೆ
ಇಲ್ಲಿ ತರಿಸ್ಕೊಳ್ಳೋದು ಅಂತ ಅಂದ್ಕೊಂಡು ನಿನ್ನೆ ಸ್ನಾನ ಮಾಡಿರ್ತೀನಲ್ವ ತಲೆ ಸ್ನಾನ, ಅದಕ್ಕೆ ಇವತ್ತು ತಲೆ ಸ್ನಾನ ಮಾಡೋದಿಲ್ಲ. ಪೂಜೆ ಸಾಮಾನೆಲ್ಲ ತೊಳಿಬೇಕು, ಅಲ್ಲಿವರೆಗೂ ಸುಮ್ಮನೆ ಇರ್ತಾಳ ಇಲ್ಲ ಅನ್ನೋ ಸ್ವಲ್ಪ ಭಯನೂ ಇದೆ. ನೋಡೋಣ, ನಿಧಾನವಾಗಿ ಮಾಡ್ಕೊತೀನಿ ನಾನು, ಜೋರಾಗಿ ಸೌಂಡ್ ಮಾಡಲ್ಲ. ಏನಾಗುತ್ತೆ ನೋಡುವ ಬನ್ನಿ ಫ್ರೆಂಡ್ಸ್. ನೆಕ್ಸ್ಟು ಕಂಟಿನ್ಯೂ ಆದರೆ ಮಾಡ್ತೀನಿ, ಇಲ್ಲಾಂದರೆ ಈಗ ಹೆಣ್ಣು ಮಾಡ್ತೀನಿ, ನೋಡುವ ಏನಾಗುತ್ತೆ ಅಂತ. ನಮ್ಮ ಮನೆ ಪಕ್ಕದ ಮನೆ ಆಂಟಿ ಸತ್ಯನಾರಾಯಣ ಪೂಜೆ ಪ್ರಸಾದ ತಂದು ಕೊಟ್ಟಿದ್ದು ಫ್ರೆಂಡ್ಸು. ಸತ್ಯನಾರಾಯಣ ಪೂಜೆ ಪ್ರಸಾದದ್ದು ನಮ್ಮ ಮನೆಗೆ ಬಂದಿದೆ ಅಂದರೆ ಅದೃಷ್ಟನೇ ಫ್ರೆಂಡ್ಸ್. ಈ ಪೂಜೆ ಕರೆದ್ರೆ ಹೋಗಲೇಬೇಕು ಅಂತೆ, ಒಳ್ಳೆಯದಾಗುತ್ತೆ ಅಂತೆ ನೋಡಿ. ಅದಾದ ನಂತರ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಬೇಳೆ ಮಾಡ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟು ಬೇಳೆ ಹಾಕಿ ಮಗಳಿಗೆ ಸ್ನಾನ ಮಾಡಿಸಿರ್ಬೇಕು. ಇನ್ನು ಇಲ್ಲಿ ನೋಡಿ ಅಕ್ಕಿ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸ್ಬೆಂಡ್ ಬಂದಮೇಲೆ ರೈಸ್ ಮಾಡೋದು ಅಷ್ಟೇ. ಇಲ್ಲಿ ನೋಡಿ ಬೇಳೆನೂ ಕುದೀತಾ ಇದೆ, ಇದು ಚೆನ್ನಾಗಿ ಕುದೀಲಿ. ಫೈನಲಾಗಿ ಅನ್ನ ಬೇಳೆ ಮಾಡಿದ್ದಾಯಿತು. ಈಗ ಹಸ್ಬೆಂಡ್ ಜೊತೆ ಊಟ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಆ ಉಪ್ಪಿಟ್ಟು ಜೊತೆಗೆ ಸಾಂಬಾರು ಹಾಕ್ಕೊಂಡು ಉಪ್ಪಿಟ್ಟನ್ನ ತಿಂತಾಯಿದ್ದೀನಿ. ಈರುಳ್ಳಿ ವಡೆ ತೊಗೊಂಬಂದಿದ್ರು ಹಸ್ಬೆಂಡು, ಅದನ್ನ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಯಾವ ರೀತಿ ಇತ್ತಂತ. ಇವತ್ತಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ.